ऑथेंटिक न्यूज 19 में आपका स्वागत है। आइए देखते हैं आज की न्यूज। ಕಾರ್ಯಕರ್ತರಿಗೆ ಒಂದು ಖಚಿತ ಮಾಹಿತಿ ಬಂತು. ಇಸ್ಲಾಂಪುರ್ ಮತ್ತು ಇಸ್ಲಾಂಪುರ್ ಅನ್ನುವಂತ ಏರಿಯಾದೊಳಗ ಕಸಾಯಿಖಾನೆ ಒಳಗ ಅಕ್ರಮವಾಗಿ ಸಾವಿರಾರು ಕರುಗಳನ್ನ ಮತ್ತು ದೊಡ್ಡ ದೊಡ್ಡ ದನಗಳನ್ನ ಅಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಅವ್ರನ್ನ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ನಮ್ಮ ಕಾರ್ಯಕರ್ತರು ಸಂಬಂಧಪಟ್ಟಂತ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಅದರ ಜೊತೆಗೆ ಅವರು ಹೋದಾಗ ನಮ್ಮ ಕಾರ್ಯಕರ್ತರ ಮೇಲೆ ನಾರೇ ತಕ್ಬೀರ್ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿ ಅವರ ಮೇಲೆ 200ಕ್ಕೂ ಹೆಚ್ಚು ಜನ ಬಂದು ಹೊಡೆಯಲಿಕ್ಕೆ ಪ್ರಯತ್ನ ಮಾಡಿದರು. ಅದೇ ರೀತಿ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಹೊರಗಡೆ ಕಳಿಸಿದ್ದಾರೆ. ನಮ್ದು ಆಗ್ರಹ ಇರೋದು ಅಲ್ಲಿರುವಂತಹ ಸುಮಾರು 800 ಕರುಗಳ ಅದ ನ್ಯಾಯಯುತವಾಗಿ ರಕ್ಷಣೆ ಆಗಬೇಕು, ಎಲ್ಲವೂ ಕೂಡ ಜೀವ ಸಹಿತವಾಗಿ ಉಳಿಬೇಕು. ನಮಗೆ ನಮ್ಮ ಪ್ರಾಣಕ್ಕಿಂತ ಆ ಕರುಗಳ ಮತ್ತು ಆ ನಮ್ಮ ಆಕಳುಗಳ ಪ್ರಾಣವೇ ಮುಖ್ಯ. ನಾವು ಬದುಕುವುದು, ನಾವು ಕೆಲಸ ಮಾಡುವುದು, ನಮ್ಮ ರಕ್ಷಣೆ ಗೋ ರಕ್ಷಣೆಗೋಸ್ಕರನೇ ಕೆಲಸ ಮಾಡ್ತಾ ಇರೋದು. ನಮ್ಮ ಮೇಲೆ ಕೇಸ್ ಹಾಕಿದ್ರು ಕೂಡ ನಾವೇನು ವಿಚಾರ ಮಾಡಂಗಿಲ್ಲ. ಆದ್ರೆ ಪೊಲೀಸ್ ಅಧಿಕಾರಿಗಳ ಇವತ್ತಿನ ಅವರ ಅಟಿಟ್ಯೂಡ್ ನೋಡ್ರೆ ಒಂಥರ ನಮ್ಗೆ ಗಾಬರಿ ಆಗ್ತಾ ಇದೆ. 3-4 ತಾಸು ಆದರೂ ಕೂಡ ಇನ್ನೂವರೆಗೂ FIR ಮಾಡ್ಲಿಕ್ಕೆ ಆಗವಲ್ತು. ಸೋಮೋಟೋ ಕೇಸ್ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಜಾಗೆಯಲ್ಲಿ ಅಕ್ರಮವಾಗಿ ದನಗಳನ್ನ ಹೇಗೆ ಅಲ್ಲಿ ಇಟ್ಟರು ಅನ್ನೋದು ಕೂಡ ಇವತ್ತು ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ. 6 ತಿಂಗಳ ಹಿಂದೆನೆ ನಮ್ಮ ಸಂಘಟನೆಗಳ ಮುಖಾಂತರ ಇವತ್ತಿನ ಕಾರ್ಪೊರೇಷನ್ ಕಮಿಷನರ್ಗೆ ಇಲ್ಲಿರುವಂತ ಅಕ್ರಮ ಕಸಾಯಿಖಾನೆಗಳನ್ನ ಸರ್ವೆ ಮಾಡಬೇಕು, ಅವು ಯಾವಿದಾವು ಬಂದ್ ಮಾಡಿಸ್ಬೇಕು ಅಂತ ಹೇಳಿದಾಗ ಕೇವಲ 1 ವಾರದಾಗ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನೂರಿಗೆ ಕೂಡ ಅವ್ರಿಗೆ ಮಾಡ್ಲಿಕ್ಕಾಗಿಲ್ಲ. ಪಾಪ ಅವ್ರಿಗೆ ರಾಜಕೀಯ ಒತ್ತಡ ಇರ್ಬೋದು. ರಾಜಕೀಯ ಒತ್ತಡವನ್ನು ಬಿಟ್ಟು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ಬೆಳಗ್ಗೆ ಎದ್ದು ನಿಮ್ಮ ಮಕ್ಕಳು ಮತ್ತು ನೀವು ಕೂಡ ಕುಡಿಯುವಂತಹ ಚಹಾ ಮತ್ತು ಹಾಲು ಅದು ನಮ್ಮ ಆಕಳುಗಳ ಹಾಲು, ಆ ತಾಯಿ ರಕ್ಷಣೆಗೋಸ್ಕರ ನಾವು ಕೆಲಸ ಮಾಡಬೇಕು. ನಾವು ಕೊಡುವಂತ ಪಗಾರ, ನೀವು ತಗೊಳ್ಳುವಂತ ಪಗಾರ ಬಹಳ ಕಡಿಮೆ ಇರ್ತದೆ. ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ ನೀವು ಅಧಿಕಾರಿಗಳು ನೀವು ಯಾರಿಗೋ ಮಾರ್ಕೋಬ್ಯಾಡ್ರಿ ಅನ್ನೋಂತ ಮನವಿ ಮಾಡ್ತೀನಿ. ಮತ್ತು ಎಲ್ಲಿಯವರೆಗೆ ಪೊಲೀಸ್ ಅಧಿಕಾರಿಗಳು ಆ ಎಲ್ಲ ದನಗಳ ರಕ್ಷಣೆ ಆಗಿದೆ ಅನ್ನುವಂಥದ್ದು ಐ ವಿಟ್ನೆಸ್ ನಮಗೆ ಕೊಡೋದಿಲ್ಲ, ಅಲ್ಲಿಯವರೆಗೆ ನಾವು ಯಾವುದೇ ಕಾರ್ಯಕರ್ತರು ಇಲ್ಲಿಂದ ಸ್ಥಳ ಕದಲೋದಿಲ್ಲ. ಅಕಸ್ಮಾತ್ ಅವ್ರು ಮಾಡದೇ ಇದ್ರೆ ನಾವೇ ಮುಂದೆ ಹೋಗಿ ನಮ್ಮ ಪ್ರಾಣದ ಹಂಗನ್ನು ತೆರೆದು ನಾವು ಇದು ರಕ್ಷಣೆ ಮಾಡ್ಲಿಕ್ಕೆ ಮುಂದೆ ಹೋಗ್ತೀವಿ. ಕಾರ್ಪೊರೇಷನ್ ಅಧಿಕಾರಿಗಳನ್ನು ಕೂಡ ನಾವು ಕಂಪ್ಲೇಂಟ್ ಕೊಡ್ತೀವಿ. ಮೊನ್ನೆ ಕೊಟ್ಟದ ಕಂಪ್ಲೇಂಟ್ ಕಾಪಿ ಇಟ್ಕೊಂಡು ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಕೊಡ್ತೀವಿ.